Hello everyone, welcome to Sanmargaha classes. ಜಗತ್ತಿನ ಕೆಲವು ಪ್ರಮುಖ ನಾಗರಿಕತೆಗಳು ಎನ್ನುವ ಚಾಪ್ಟರ್ ನಿಂದ 4ನೇ ಪ್ರಶ್ನೆ. ಬ್ಯಾಬಿಲೋನಿಯನ್ ತೂಗು ಉದ್ಯಾನವನವನ್ನ ನಿರ್ಮಿಸಿದ ಅರಸ ಯಾರು? ಬ್ಯಾಬಿಲೋನಿಯನ್ ತೂಗು ಉದ್ಯಾನವನವನ್ನು ನಿರ್ಮಿಸಿದ ಅರಸ ಯಾರು? ಸೊ ಬ್ಯಾಬಿಲೋನಿಯನ್ ದಂತಕಥೆಯಾಗಿದ್ದಂತಹ ಈ ಒಂದು ಬ್ಯಾಬಿಲೋನಿಯನ್ ತೂಗು ಉದ್ಯಾನವನ, ಇದನ್ನ ಹ್ಯಾಂಗಿಂಗ್ ಗಾರ್ಡನ್ ಅಂತ ಕೂಡ ಕರೀತಾರೆ. ಸೊ ಇದು ಯುಪ್ರಿಟಿಸ್ ಮತ್ತು ಟೈಗ್ರಿಸ್ ನದಿ ದಂಡೆಯ ಮೇಲೆ ಸುಮಾರು 7ನೇ ಶತಮಾನದಲ್ಲಿ, ಕ್ರಿಸ್ತಪೂರ್ವ 7ನೇ ಶತಮಾನದಲ್ಲಿ ನಿರ್ಮಿಸಲಾಯಿತು. ಏಳನೇ ಶತಮಾನದಲ್ಲಿ, ಕ್ರಿಸ್ತಪೂರ್ವ ಸಾಲಿವಾನ ಶಕ ಪೂರ್ವ 7ನೇ ಶತಮಾನ. ಓಕೆನಾ? ಇದನ್ನ ನಿರ್ಮಿಸಲಾಯಿತು. ಯಾರು ನಿರ್ಮಿಸಿದ್ದು ಇದನ್ನ? ಆಪ್ಷನ್ ಎ ಅಮೈಟಿಸ್, ಆಪ್ಷನ್ ಬಿ ನೆಬುಕಡ್ನೆಸರ್, ಆಪ್ಷನ್ ಸಿ ಸಮುರಾವತ್, ಆಪ್ಷನ್ ಬಿ ಡಿ ಹಮ್ಮುರಾಬಿ. ಸೊ ಇದನ್ನ ನಿರ್ಮಿಸಿದವರು ನೆಬುಕಡ್ನೆಸರ್, ಆಪ್ಷನ್ ಬಿ ನೆಬುಕಡ್ನೆಸರ್. ಓಕೆನಾ? ಸೊ ಇದನ್ನ 7ನೇ ಶತಮಾನ, ಕ್ರಿಸ್ತಪೂರ್ವ 7ನೇ ಶತಮಾನದಲ್ಲಿ ಈ ಒಂದು ಉದ್ಯಾನವನವನ್ನ ನಿರ್ಮಿಸಲಾಯಿತು. ಈ ಉದ್ಯಾನವನ್ನು ಕಟ್ಟಿದವನು ದೊರೆ 2ನೇ ನೆಬುಕಡ್ನೆಸರ್ ಎಂದು ಅಭಿಪ್ರಾಯ ಪಡುತ್ತಾರೆ. ಈತನ ಪತ್ನಿಯಾದ ಅಮೈಟಿಸ್ ಈತನ ಪತ್ನಿ. ಓಕೆನಾ? ಸೊ ಈತನ ಪತ್ನಿಯಾದ ಅಮೈಟಿಸ್ ಮೀಡ್ ಪ್ರದೇಶದವಳು. ಇವಳು ತಾಯ್ನಾಡಿನ ಬೆಟ್ಟ, ಗುಡ್ಡ, ಗಿಡ, ಮರ, ಹಸಿರಿನ ಸುಂದರ ಪರಿಸರವನ್ನ ನೆನಪು ಮಾಡಿಕೊಂಡು ಬೇಸರದಲ್ಲಿದ್ದುದರಿಂದ ಆಕೆಯನ್ನ ಸಂತೈಸಲು ನೆಬುಕಡ್ನೆಸರ್ನು ಈ ಒಂದು ಹ್ಯಾಂಗಿಂಗ್ ಗಾರ್ಡನ್, ತೂಗು ಉದ್ಯಾನವನವನ್ನ ನಿರ್ಮಿಸಿದನು. ಓಕೆ, ಥ್ಯಾಂಕ್ ಯು.